ನಾನು ಕೇಳಲಿಕ್ಕೆ ಬಯಸ್ತೇನೆ, 23-24ರಲ್ಲಿ 18 ಕೋಟಿ ಹಣ ಬಿಡುಗಡೆ ಮಾಡಿದೆ. 24-25ರಲ್ಲಿ 18 ಕೋಟಿ, ಇನ್ನೊಂದು 25-26 ಅಂತ ತೋರಿಸಿ 1,64,00,000 ಮಾಡಿದೆ. ಟೋಟಲಿ ಕಾರ್ಯಕ್ರಮಗಳಿಗೆ 38 ಕೋಟಿ ಮಾಡಿದೆ. 38 ಕಾರ್ಯಕ್ರಮಗಳು ಅಂತೇಳಿ, ಅಲ್ಲಲ್ಲ 16 ಕಾರ್ಯಕ್ರಮಗಳು ಅಂತೇಳಿ ಮಾಡಿದೆ. ನಾನು ಹೇಳ್ತೇನೆ, ಇದೆಲ್ಲವೂ ನೀವು ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಮಾಡುವಾಗ ನೀವು ಸೋಷಿಯಲ್ ವೆಲ್ಫೇರ್ದು ಸರ್ಕಾರದ ಇದು ಮಾಡಬೇಕು. ಇದನ್ನು ಇಟ್ಟಿರೋದು ಈ ಕಾರ್ಯಕ್ರಮಗಳು ಮಾಡೋಕ್ಕಲ್ಲ, ಜನರ ಯೋಗಕ್ಷೇಮಕ್ಕೆ ಅದನ್ನು ಬಳಕೆ ಮಾಡಬೇಕಾಗಿರೋದು. ನೀವು ಮಾಡಿಲ್ಲ. ಅಲ್ಲಿ ಏನು ಮಾಡಿದ್ದೀರಿ? ಇದರಲ್ಲಿ ಶ್ರೀರಂಗಪಟ್ಟಣ ದಸರಾ ಮಹೋತ್ಸವಕ್ಕೆ ಖರ್ಚು ಮಾಡ್ತಾರೆ. 2 ಬಿಲ್ ಮಾಡ್ತಾರೆ, ಒಂದೇ ಡೇಟು 23-24ರಲ್ಲಿ 2 ಕಡೆಯಲ್ಲಿ ಮಾಡ್ತಾರೆ. ದಾಖಲೆಗಳು ಅವರೇ ಕೊಟ್ಟಿರೋದು, ನಮ್ದೇನಲ್ಲ ಇದು. ಅವರೇ ಇಲಾಖೆಯಿಂದನೇ ದಾಖಲೆಗಳನ್ನು ಕೊಟ್ಟಿರ್ತಕ್ಕಂಥದ್ದು. ಅದರಲ್ಲಿ 22 ಲಕ್ಷ ಒಂದು ಕಡೆ, 24 ಲಕ್ಷ ಒಂದು ಕಡೆ. SCP TSP ಹಣನ ಇದಕ್ಕೆ ಯಾಕೆ ಖರ್ಚು ಮಾಡಿದ್ರಿ ನೀವು? ದಸರಾ SCP TSP ಹಣದಲ್ಲಿ ನಡೀತದ? ಆಯ್ತಾ? ಒಂದಾಯ್ತು. ಇನ್ನೊಂದು, ಒಂದೇ ಒಂದು ಕಾರ್ಯಕ್ರಮಕ್ಕೆ 17 ಕೋಟಿ ರೂಪಾಯಿ, 17 ಕೋಟಿ 30 ಲಕ್ಷ. ಈಗ 10 ದಿವಸದಿಂದ ನಾವು ಇಲ್ಲಿದ್ದೇವೆ ಬೆಳಗಾವಿಯಲ್ಲಿ. 22-25 ಕೋಟಿ ಅಂತ ಹೇಳಿದ್ದಾರೆ 10 ದಿವಸಕ್ಕೆ. ಎಷ್ಟು ವ್ಯವಸ್ಥೆ ಇದೆ ಇಲ್ಲಿ, ಏನೇನು ನಡೀತಾ ಇದೆ, ಇದಕ್ಕೆ 25-30 ಕೋಟಿ. ಈ ಇದಕ್ಕೆ ಕಾರ್ಯಕ್ರಮ ಯಾವುದು? ಬೆಂಗಳೂರಿನ ಅರಮನೆ ಮೈದಾನದ ತ್ರಿಪುರ ವಾಸಿನಿಯಲ್ಲಿ ನಡೆದ ಸಂವಿಧಾನದ ರಾಷ್ಟ್ರೀಯ ಸಮ್ಮೇಳನ ಮತ್ತು ರಾಷ್ಟ್ರೀಯ ಏಕತಾ ಸಮಾವೇಶ ಅಂತೆ. ಒಂದೇ ದಿನ ಕಾರ್ಯಕ್ರಮ, ಅದು ಸಂವಿಧಾನದ ಏಕತಾ ಕಾರ್ಯಕ್ರಮ. 17 ಕೋಟಿ 30 ಲಕ್ಷ ರೂಪಾಯಿ ಖರ್ಚು ಅಂತ ನೀವು ತೋರಿಸಿದ್ದೀರಿ. ಇದನ್ನ ಸಂವಿಧಾನದ ವಿಚಾರಕ್ಕೆ, ಏಕತಾ ವಿಚಾರಕ್ಕೆ SCP TSP ಹಣ ನೀವು ಯಾಕೆ ಖರ್ಚು ಮಾಡಬೇಕು? ಸಂವಿಧಾನ ಅಂತಂದ್ರೆ ಯಾರು ದಲಿತರಿಗೆ ಮಾತ್ರ ಸಂಬಂಧನಾ? ಏಕತಾ ಸಮಾವೇಶ ಅಂತಂದ್ರೆ ದಲಿತರಿಗೆ ಮಾತ್ರ ಸಂಬಂಧನಾ? ಆಯ್ತಾ? ಇದು 17 ಕೋಟಿ. ಇನ್ನೊಂದು ಕಡೆ ಬನ್ನಿ, ಮತ್ತೊಂದು 17 ಕೋಟಿ ಕಾರ್ಯಕ್ರಮ, ಸಂವಿಧಾನ ಜಾಗೃತಿ ಜಾಥಾ ಮತ್ತು ಏಕತಾ ಸಮಾವೇಶ. ಇದು ಅರಮನೆ ಮೈದಾನದ ಶ್ರೀ ಕೃಷ್ಣ ವಿಹಾರದಲ್ಲಿ. ಇನ್ನೊಂದು ಕಡೆ ಮಾಡಿ, ಅಲ್ಲಿ ಒಂದೇ ದಿನದ ಕಾರ್ಯಕ್ರಮಕ್ಕೆ ಅಲ್ಲಿ 17 ಕೋಟಿ ತಿರುಗಿ SCP TSP ಹಣ. ಆಮೇಲೆ ನೋಡಿ, ಬಾಬು ಜಗಜೀವನ್ ರಾಮ್ ಜನ್ಮದಿನಾಚರಣೆ, ಈ ಕಾರ್ಯಕ್ರಮಕ್ಕೆ 66 ಲಕ್ಷ. ಏನಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ ಒಂದು ಹೂನಾರ ಹಾಕಿದ್ರೆ ಒಂದು 50 ಲಕ್ಷ, ಜಗಜೀವನ್ ರಾಮ್ ಅವ್ರಿಗೊಂದು ಹೂನಾರ ಹಾಕಿದ್ರೆ 50 ಲಕ್ಷ. ಅಂದ್ರೆ ಏನ್ ಮಾಡ್ತಾ ಇದ್ದಾರೆ ಇವರು? ಈ ಸರ್ಕಾರಕ್ಕೆ ಏನಾದ್ರೂ ಪ್ರಜ್ಞೆ ಇದೆಯಾ? ಬಡವರ ಕಷ್ಟ ಗೊತ್ತಿದೆಯಾ? 50 ಲಕ್ಷ ಒಂದು ಇದಕ್ಕೆ ನೀವು ಖರ್ಚು ಮಾಡೋದಾದ್ರೆ ಎಷ್ಟು ಅದನ್ನ ಜನರಿಗೆ ಕೊಟ್ಟರೆ ಎಷ್ಟು ಲಾಭ ಆಗುತ್ತೆ? ಅವರ ಪರಿಸ್ಥಿತಿ ಇವತ್ತು ಕಷ್ಟದಲ್ಲಿರೋರು ಎಷ್ಟು ಮೇಲೆ ಬರ್ತಾರೆ? ಇದು ಇನ್ನೊಂದು ವಿಶೇಷ ಅನ್ನೋದು ತಿಳ್ಕೊಳ್ಬೇಕು. ನಮಗೆ ಈಗಾಗಲೇ ಮಾಹಿತಿ ಬಂದಿರತಕ್ಕಂಥದ್ದು, ಇದೆಲ್ಲವನ್ನೂ ಕೂಡ ನೀವು ಕಾಂಟ್ರಾಕ್ಟ್ ಕೊಟ್ಟಿದ್ದೀರಿ. ಯಾರಿಗೆ ಕಾಂಟ್ರಾಕ್ಟ್ ಕೊಟ್ಟಿರೋದು? ಪ್ರಾಜೆಕ್ಟ್ ಕಮ್ಯುನಿಕೇಶನ್ಸ್. ಇದು ಅವಲೋಕನ 2ನೇ ಮುಖ್ಯ AECS 6ನೇ ಕ್ರಾಸ್ ಲೇಔಟ್ ಸಂಜಯ್ ನಗರ ಅವರಿಗೆ ಎಷ್ಟು ಕೊಟ್ಟಿದ್ದೀರಿ ಅಂತಂತಂದ್ರೆ ಲೆಕ್ಕವಿಲ್ಲ ಅವರಿಗೆ ಕೊಟ್ಟಿರೋದು ಕಾಂಟ್ರಾಕ್ಟ್ಗಳು. ಆಮೇಲೆ ಲಾಫಿಂಗ್ ವಾಟರ್ಸ್ ಪ್ರೊಡಕ್ಷನ್ ಪ್ರೈವೇಟ್ ಲಿಮಿಟೆಡ್ ಅನ್ನೋ ಒಂದಿದು, ಸುಬೇದಾರ್ ಛತ್ರಂ ರೋಡ್ ಶೇಷಾದ್ರಿಪುರಂ
ಆಮೇಲೆ ಫ್ಯಾಬ್ ರೀಕಾನ್, ಅದು ಎಳ್ಚೇನಹಳ್ಳಿ ಇಂಡಸ್ಟ್ರಿಯಲ್ ಲೇಔಟ್, ಎಳ್ಚೇನಹಳ್ಳಿ 2ನೇ ಹಂತ, ಕನಕಪುರ ರಸ್ತೆ. ಫೇಸ್ 1 ಇನ್ವೆಂಟ್ಸ್ ಎಂಟರ್ಪ್ರೈಸಸ್, ಇಂದಿರಾನಗರ, ಬಿನ್ಮಂಗಲ. ಸ್ಕೈ ಬ್ಲೂ ಈವೆಂಟ್ ಮ್ಯಾನೇಜ್ಮೆಂಟ್, KC ಎಂಟರ್ಪ್ರೈಸಸ್, ತಿಬ್ಬಾದೇವಿ ಟೆಂಟ್ ಹೌಸ್. ನೋಡಿ, ಇವೆಲ್ಲವನ್ನು ನೀವು ಇದರಲ್ಲಿ ಹಾಕಿ ನೋಡಿ, ಗೂಗಲಲ್ಲಿ ಹಾಕಿ ಇದನ್ನು ಚೆಕ್ ಮಾಡಿದ್ರೆ ಇದರ ರಿಜಿಸ್ಟ್ರೇಷನ್ನು, ಇದು ಎಲ್ಲಿದು, ಇದರ ವಹಿವಾಟು ಏನು ಮಾಡ್ತದೆ ಎಲ್ಲ ಬರಬೇಕು. ಎಲ್ಲೂ ಒಂದು ಕಡೆ ಇಲ್ಲ. ಅಂದರೆ ದೇ ಆರ್ ಆಲ್ ಬೋಗಸ್ ಕಂಪನೀಸ್. ಆಮೇಲೆ ಒಂದೊಂದಕ್ಕೂ ಮಾನ್ಯ ಮಂತ್ರಿಗಳೇ ಅವರದೇ ಒಂದು ಟೀಮ್ ಮಾಡಿಕೊಂಡು, ಆ ಟೀಮಲ್ಲಿ ಅದನ್ನು ಮೇನೇಜ್ ಮಾಡೋದು ಅವ್ರು ಯಾರೋ ಅವರ ಸಂಬಂಧ, ಅಳಿಯ ಮಗ ಮಗಳು ಏನೋ ಇವರೇ ಸಂಬಂಧದವರು. ಇದೆಲ್ಲವನ್ನು ಈವೆಂಟ್ ಮ್ಯಾನೇಜ್ಮೆಂಟ್ ಮಾಡತಕ್ಕಂಥವರು ಅವರೇನೆ. ಈ ರೀತಿ ಮಾಡಿ ದಲಿತರನ್ನ ವಂಚನೆ ಮಾಡ್ತಕ್ಕಂಥ ಕೆಲಸವನ್ನ ಇವರು ಮಾಡ್ತಿದ್ದಾರೆ. ನಾನು ಹೇಳ್ತಕ್ಕಂಥ ಒಂದು ಮಾತು, ಈಗ ಜಯಂತಿ, ಸಂವಿಧಾನ ದಿನಾಚರಣೆ, ಪ್ರಜಾಪ್ರಭುತ್ವ ದಿನಾಚರಣೆ ನೀವು ಮಾಡಿ, ನಮ್ಮದೇನೋ ಅಭ್ಯಂತರ ಇಲ್ಲ, ಮಾಡಬೇಕು. ನೀವು ಖಜಾನೆ ಹಣವನ್ನು, ಅದಕ್ಕಾಗಿ ಮೀಸಲಿಟ್ಟಿರ್ತಕ್ಕಂಥ ಖಜಾನೆ ಹಣವನ್ನು ಖರ್ಚು ಮಾಡಿ. SCP TSP ಹಣವನ್ನು ಅದಕ್ಕೆ ಯಾಕೆ ಮಾಡ್ತೀರಿ? ಒಂದು, ಈಗೇನು ನೀವು ಖರ್ಚು ಮಾಡಿದ್ದೀರಿ 38 ಕೋಟಿ ಹಣ, ಇದು ಸಣ್ಣ ಹಣ ಅಲ್ಲ. 42,000 ಕೋಟಿ ಇನ್ನೆಷ್ಟು ದೊಡ್ಡ ಹಣ. ಅದರಿಂದ ಎಷ್ಟು ಜನ ಉದ್ಧಾರ ಆಗಬಹುದಾಗಿತ್ತು. ನೀವು ಹಾಳು ಮಾಡ್ತಾ ಇದ್ದೀರಿ, ಅದು ಲೆಕ್ಕಕ್ಕಿಲ್ಲ. ಬರೀ ನೀವು ಲೆಕ್ಕ ಮಾತ್ರ ಕೊಡ್ಲಿಕ್ಕೆ ತೋರಿಸಿ ನೀವು ಗುಳುಂ ಮಾಡ್ತಾ ಇರ್ತಕ್ಕಂಥದ್ದು ನಮಗೆ ಗೊತ್ತಿದೆ. ಈ 38 ಕೋಟಿ ರೂಪಾಯಿ, 36 ಲಕ್ಷ ಏನಾದರೂ ಭವಿಷ್ಯ ಕೆಲವು ಕುಟುಂಬಗಳಿಗೆ ಮನೆ ನಿರ್ಮಿಸ್ಕೊಳ್ಳಿಕ್ಕೆ ಏನಾದರೂ ನೀವು ಹಣ ಕೊಟ್ಟಿದ್ದಿದ್ರೆ, ಈ ಹಣನ 1,900 ಮನೆಗಳು ಕಟ್ಟಬಹುದಾಗಿತ್ತು ಅವರಿಗೆ, ಆ ಬಡವರಿಗೆ. ನೀವು ಮಾಡಿಲ್ಲ. ಅಥವಾ ಅದು ಬೇಡ, ಈ ಯುವಕರಿಗೆ ಈ ಕಾರುಗಳು ಕೊಡ್ತಿರಲ್ಲ, ಟ್ಯಾಕ್ಸಿ ಓಡಿಸ್ಕೊಂಡು ಬದುಕ್ತಿಲಿ ಅಂತ, ಅಂಥವ್ರಿಗೇನಾದರೂ ನೀವು ಕಾರುಗಳು ಕೊಡಿಸಿದ್ದಿದ್ರೆ 1,000 ಜನರಿಗೆ ಕಾರುಗಳು ಕೊಡಬಹುದಾಗಿತ್ತು. 1,000 ಜನರಿಗೆ ಕುಟುಂಬಗಳು ಬದುಕ್ತಿದ್ವು, ಎಂಪ್ಲಾಯ್ಮೆಂಟ್ ಸಿಗ್ತಿತ್ತು. ಅದು ಬೇಡ ಅಂತ ಇಟ್ಕೊಳ್ಳಿ. ಒಂದು ಸಮಯ ಸ್ವಯಂ ಉದ್ಯೋಗ ಆಗಿದ್ದಿದ್ರೆ ನೀವು ಕೊಡ್ತಕ್ಕಂಥ ಸಾಲದ ರೂಪದಲ್ಲಿ ಕೊಡೋದು 3,800 ಜನರಿಗೆ ನೀವು ಸಾಲ ಕೊಡಬಹುದಾಗಿತ್ತು, ಮಾಡಿಲ್ಲ. ಅಥವಾ ಗಂಗಾ ಕಲ್ಯಾಣ ಹಾಕ್ಸ್ಕೊಟ್ರೆ ರೈತರು ಉದ್ಧಾರ ಆಗ್ತಾರಂತ ಏನಾದರೂ ನೀವು ಅದನ್ನು ನೀವು ಕೊಡೋಷ್ಟೇ ಹಣನ ಫಿಕ್ಸ್ ಮಾಡಿ ಕೊಟ್ಟಿದ್ದಿದ್ರೆ 760 ಕುಟುಂಬಗಳಿಗೆ ಗಂಗಾ ಕಲ್ಯಾಣ ಸಿಗ್ತಾ ಇತ್ತು. ಇಂಥ ಅನ್ಯಾಯ ಇವತ್ತು ನೀವು ಇದನ್ನೆಲ್ಲನೂ ತಪ್ಪಿಸಿ ಹಿಂಗೆ ಮಾಡ್ತಾ ಇದ್ದೀರಿ. ಇದು ಸರಿಯಾದ ಕ್ರಮ ಅಲ್ಲ. ಇದು ಲೂಟಿ ಸರ್ಕಾರ ಇದೆ. ಮಾನ್ಯ ಸಚಿವರಾಗಿರ್ತಕ್ಕಂಥ ಮಹದೇವಪ್ಪನವರು ದಲಿತ ವಿರೋಧಿ ಇದ್ದಾರೆ. ಇವರು ಕೇವಲ ಅವರ ಏನೋ ಬಾಸ್ಗಳನ್ನ ಹೋಲೈಕೆ ಮಾಡಿಕೊಂಡು ಇವರು ಲೂಟಿ ಮಾಡಿ ಇವರ ಕುಟುಂಬಗಳನ್ನ ಉದ್ಧಾರ ಮಾಡಿಕೊಳ್ಳೋ ಕೆಲಸ ಮಾಡ್ತಿದ್ದಾರೆ ಹೊರತು ಇದು ಸಮುದಾಯವನ್ನ ಉದ್ಧಾರ ಮಾಡ್ತಕ್ಕಂಥ ಕೆಲಸ ಇವರಿಂದ ಆಗೋದಿಲ್ಲ. ತಕ್ಷಣ ಅವರು ರಾಜೀನಾಮೆ ಕೊಡಬೇಕು. ನಾನು ಹೇಳ್ತೇನೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಅಪಮಾನ ಮಾಡೋ ರೀತಿಯಲ್ಲಿ ನೀವು ಇವತ್ತಿನ ದಿವಸ ಅಧಿಕಾರ ನಡೆಸ್ತಾ ಇದ್ದೀರಿ. ಈ ರೀತಿ ಏನಾದರೂ ಬಾಬಾ ಸಾಹೇಬ್ ಬದುಕಿದ್ದಿದ್ರೆ ಇಂಥವರನ್ನ ಎಲ್ಲಿಡಬೇಕು ಅಲ್ಲಿಡ್ತಿದ್ರು. ಆದರೆ ಇವರು ಮಾಡಿರ್ತಕ್ಕಂಥ ಅನ್ಯಾಯ ಇವತ್ತು ದಲಿತರಿಗೆ ಸಂಪೂರ್ಣ ಸರ್ವನಾಶ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಿದ್ದಾರೆ. ಇವರೇ ಮಂತ್ರಿಯಾಗಿದ್ದುಕೊಂಡು SCP TSP ಹಣಕ್ಕೆ ಇವರೇ ಇವತ್ತು ಲೂಟಿ ಮಾಡಿ ಜನರನ್ನ ವಂಚನೆ ಮೋಸ ಮಾಡಿ ಅವ್ರಿಗೆ ಏನೂ ಸಿಗಲಾರ್ದಿದ್ದಂಗೆ ಮಾಡ್ತಿದ್ದಾರೆ ಅಂತಕ್ಕಂಥ ವಿಚಾರವನ್ನ ನಾನು ತಮ್ಮ ಮುಂದೆ ಹೇಳಲಿಕ್ಕೆ ಬಯಸ್ತೇನೆ. ಜೊತೆಗೆ ಇವತ್ತೇನು ಒಳ ಮೀಸಲಾತಿ ಬಂದಿದೆ, ಇದರಲ್ಲೂ ಕೂಡ ಸಂಪೂರ್ಣ ತಾರತಮ್ಯ, ಯಾರೂ ಕೂಡ ನೆಮ್ಮದಿ ಇಲ್ಲದಂತೆ ಮಾಡಿದ್ದಾರೆ. ಈಗ ಅದು ಬಿಲ್ ಬರೋದಿದೆ, ಅಲ್ಲಿ ಇದೆಲ್ಲ ಮಾತಾಡಿದ ಮೇಲೆ ನಾನು ಮುಂದಿನ ವಿಚಾರಗಳನ್ನು ನಿಮ್ಮ ಮುಂದೆ ಹೇಳಲಿಕ್ಕೆ ನಂತರ ಬರ್ತೇನೆ. ಇಲ್ಲ, ತಾರ್ಕಿಕ ಅಂತ್ಯ ಇಷ್ಟೆಲ್ಲ ಇಟ್ಕೊಂಡು ನಾವು ಮಾತಾಡಿದ ಮೇಲೆ ಇದು ಒಂದು ರೀತಿಯ ತಾರ್ಕಿಕ ಅಂತ್ಯಕ್ಕೆ ಸರ್ಕಾರ ಬರಬೇಕು, ನಾವಲ್ಲ. ತಾರ್ಕಿಕ ಅಂತ್ಯ ಅಂತಂದ್ರೆ ನಿಮ್ಮ ಪ್ರಕಾರ ಏನು? ಅಂದ್ರೆ
ಅದಕ್ಕೆ ಉತ್ತರ ಅವರಿಂದ ಸಿಗಬೇಕು ಅನ್ನೋದಲ್ವಾ? ಉತ್ತರ ಅಲ್ಲಿ ಸಿಗಬೇಕು ಅಂತಂತಂದ್ರೆ ಉದ್ದಟತನ ತೋರಿ ಇದನ್ನ ನಾವು ತಲೆ ಕೆಡಿಸ್ಕೊಳ್ಳಲ್ಲ ಅನ್ನೋರನ್ನ ನಾವೇನ್ ಮಾಡಬೇಕು? ಅಂದಮೇಲೆ ನೀವು ಸಂವಿಧಾನದ ದಿನಾಚರಣೆ ಮಾಡ್ತೀರಿ, ಪ್ರಜಾಪ್ರಭುತ್ವ ದಿನಾಚರಣೆ ಮಾಡ್ತೀರಿ, ಬಾಬಾ ಸಾಹೇಬ್ ಅಂಬೇಡ್ಕರ್ ದಿನ ಅವರ ಜನ್ಮದಿನ, ಜಗಜೀವನ್ ರಾಮ್ ಅವರ ಜನ್ಮದಿನ ಇದೆಲ್ಲ ಮಾಡ್ತಿರಲ್ಲ, ಇದೆಲ್ಲ ನಿಮ್ಮದು ಬೊಗಳೆ ಅಂತ ಆಯ್ತು.